ನಮಸ್ಕಾರ ವೀಕ್ಷಕರೇ, ನಿಫ್ಟಿ 50 ಅನಾಲಿಸಿಸ್ಗೆ ಸ್ವಾಗತ. ನಾನು ಮಾಲ್ತೇಶ್ ದಾಮೋದರ್. ನಾನು ನಿಮ್ಮ ಮುಂದೆ ಸೋಮವಾರದಿಂದ ಶುಕ್ರವಾರದವರೆಗೆ ನಿಫ್ಟಿ 50 ಇಂಡೆಕ್ಸ್ ಏನಾಗಬಹುದು ಎಂದು ನಾನು ಹೇಳಲು ಬರುತ್ತೇನೆ. ವೀಕ್ಷಕರೇ, ಇದು ಬ್ಲ್ಯಾಕ್ ಲೈನ್ ಇದೆಯಲ್ಲ, ಇದು ಪಿ ಪಿ ಎಂದರೆ ಪಾಯಿಂಟ್. ಇದು ಬ್ಲೂ ಲೈನ್ ಇದೆಯಲ್ಲ, ಇದು ಟಿ ಸಿ ಎಂದರೆ ಟಾಪ್ ಕಂಟ್ರೋಲ್. ಇದು ಬಿ ಸಿ ಎಂದರೆ ಬಾಟಮ್ ಕಂಟ್ರೋಲ್. ಹಾಗೆಯೇ ಬನ್ನಿ, ಒಂದನೇ ರೆಸಿಸ್ಟೆನ್ಸ್ ಈ ವಾರ ಮಾರ್ಕೆಟು 25,500. ಎರಡನೇ ರೆಸಿಸ್ಟೆನ್ಸು 25,674. ಮೂರನೇ ರೆಸಿಸ್ಟೆನ್ಸು 25,900. ನಾಲ್ಕನೇ ರೆಸಿಸ್ಟೆನ್ಸು 26,074. ಹಾಗೆಯೇ ಒಂದನೇ ಸಪೋರ್ಟ್ ನೋಡುವುದಾದರೆ 25,100. ಎರಡನೇ ಸಪೋರ್ಟ್ ನೋಡೋದಾದರೆ 24,874. ಮೂರನೇ ಸಪೋರ್ಟ್ 24,700. ನಾಲ್ಕನೇ ಸಪೋರ್ಟು 24,474. ಇದು CPR, ವೀಕ್ಲಿ CPR ಅಂತ. ಇದು ಅಡ್ಜಸ್ಟ್ಮೆಂಟಿಂಗ್. ನೆಕ್ಸ್ಟು, ಈ ವಾರ ಮಾರ್ಕೆಟು ಮೇಲೆ ಹೋಗ್ಬೋದಾ ಅಥವಾ ಬಾಟಮ್ ಬರುವುದಾ? ಮೇಲೆ ಹೋಗೋದಾದರೆ ಮೇಲೆ ಹೋಗುವ ಮುನ್ಸೂಚನೆ ಹೆಚ್ಚು ಪಕ್ಷ ಇಲ್ಲ. ಕೆಳ ಬರುವ ಚಾನ್ಸಸ್ಸು ಭಾಳ ಇದೆ. 1 ವಾರ, 2 ವಾರ, 3 ವಾರ ಮಾತ್ರ GST ನ್ಯೂಸ್ ಇದ್ದರಿಂದ ಮೇಲೆ ಹೋಗಿದೆ. ಈ ಭಾಗದಿಂದ ಈ ಭಾಗದವರೆಗೂ ಇದಿಷ್ಟು ಭಾಗ GST ಎಫೆಕ್ಟ್ ಆಗಿದೆ. ಆ ಉದ್ದೇಶಕ್ಕೆ GST ಅನುಮೋದನೆ 22ನೇ ತಾರೀಕು ನ್ಯೂಸ್ ಬರೋ ಚಾನ್ಸಸ್ ಇದೆ. ನ್ಯೂಸ್ ಇದ್ದರೂ ಕೂಡ ಮೇಲೆ ಹೋಗಲು ಚಾನ್ಸಸ್ಸು ತುಂಬ ಕಡಿಮೆ ಇದೆ. ಹಾಗೆಯೇ ಬನ್ನಿ, ಟ್ರಯಾಂಗಲ್ ಆ್ಯಂಗಲಿಂದ ನೋಡುವ, ರೆಕ್ಟ್ಯಾಂಗಲಿಂದ ನೋಡುವ. ಮಾರ್ಕೆಟ್ ಏನಾಗಿದೆ, ಇಲ್ಲಿ ರೆಕ್ಟ್ಯಾಂಗಲ್ ಹಾಕಿದ್ರಿಂದ ಹಾಕಿ ನೋಡುವುದರಿಂದ ಮಾರ್ಕೆಟು ಈ ಭಾಗದಿಂದ ಮಾತ್ರ ಇಷ್ಟು ಅಪ್ಪಾಗಿದೆ. ಇಲ್ಲಿಂದ ಬರುವ ಮುಂದಿನ ವಾರ, ಅದರ ಮುಂದಿನ ವಾರ ಕೆಳ ಬರೋ ಚಾನ್ಸಸ್ ಭಾಳ ಇದೆ. ಮೇಲೆ ಹೋಗೋದು ಭಾಳ ಕಡಿಮೆ ಇದೆ. ಯಾಕಂದರೆ ಅಮೇರಿಕಾ ಟ್ಯಾರಿಫು ಕ್ಲೀನ್ ಆಗಿಲ್ಲ, GST ಅನುಮೋದನೆ ಕ್ಲೀನ್ ಆಗಿಲ್ಲ. ಆ ಉದ್ದೇಶಕ್ಕೆ ಮಾರ್ಕೆಟು ಕೆಳ ಬರೋ ಚಾನ್ಸಸ್ ಭಾಳ ಇದೆ. ಇದು ನಿಫ್ಟಿ ಇಂಡೆಕ್ಸಿನ ಅನಾಲಿಸಿಸ್. ಇದು ಕೂಡ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್. ಇದು ಕೂಡ 55,936 ಒಂದನೇ ರೆಸಿಸ್ಟೆನ್ಸ್. ಎರಡನೇ ರೆಸಿಸ್ಟೆನ್ಸ್ 56,414. ಮೂರನೇ ರೆಸಿಸ್ಟೆನ್ಸ್ 56,994. ನಾಲ್ಕನೇ ರೆಸಿಸ್ಟೆನ್ಸು 57,472. ಹಾಗೆಯೇ ನೆಕ್ಸ್ಟ್ ಒಂದನೇ ಸಪೋರ್ಟು 54,878. ಎರಡನೇ ಸಪೋರ್ಟು 54,298. ಮೂರನೇ ಸಪೋರ್ಟು 53,820. ನಾಲ್ಕನೇ ಸಪೋರ್ಟು 53,240. ನೆಕ್ಸ್ಟು, ಇದು ಕೂಡ ಬ್ಯಾಂಕ್ ನಿಫ್ಟಿ. ನೋಡಿ, ನಿಫ್ಟಿ ಹೈಯರ್ ಆಗಿ ಮೇಲೆ ಹೋಗಿದೆ, ಆದರೆ ಬ್ಯಾಂಕ್ ನಿಫ್ಟಿ ಹೈಯರ್ ಆಗಿ ಹೋಗಲಿಲ್ಲ. ಯಾಕೆಂದರೆ ಟ್ಯಾರಿಫು ನಿಫ್ಟಿಗೆ ಸಂಬಂಧ ಇದೆ, ಆದರೆ ಬ್ಯಾಂಕ್ ನಿಫ್ಟಿಗೆ ಸಂಬಂಧ ಇಲ್ಲ. ಆದರೂ ಕೂಡ 3 ವಾರ ಮಾತ್ರ ಅಪ್ಪಾಗಿದೆ. ಅಪ್ಪಾದರೂ ಕೂಡ ಹೆಚ್ಚು ಪಕ್ಷ ನಿಫ್ಟಿ ಥರ ಬ್ಯಾಂಕ್ ನಿಫ್ಟಿ ಅಪ್ಪಾಗಿಲ್ಲ. ಫೆಡರಲ್ ಬಡ್ಡಿ ದರ 25% ಕಡಿಮೆ ಮಾಡಿದರೂ ಕೂಡ ಮಾರ್ಕೆಟ್ ಅಪ್ ಆಗುವ ಮುನ್ಸೂಚನೆ ಇಲ್ಲ. ಯಾಕೆಂದರೆ 25% ಇಳಿಸಿದರೆ, ಬಡ್ಡಿ ದರ ಇಳಿಸಿದರೂ ಕೂಡ ಹೆಚ್ಚು ಪಕ್ಷ ಅನುಮೋದನೆ ಆಗ್ತಾಯಿಲ್ಲ. ನೆಕ್ಸ್ಟು, ರೆಕ್ಟ್ಯಾಂಗಲ್ ಥರ ನೋಡುವುದಾದರೆ ನಿಫ್ಟಿ
ಇಲ್ಲಿ ನೋಡಬಹುದು ನೀವು ನಿಫ್ಟಿ ಈ ಭಾಗದಿಂದ ಮಾತ್ರ ಅಪ್ ಆಗಿದೆ. ಇದು ಕೂಡ ದೊಡ್ಡ ಕ್ಯಾಂಡಲ್ ಥರನ ಇಲ್ಲಿ ಒಂದು ಕ್ಯಾಂಡಲ್ ಆಗುವ ಮುನ್ಸೂಚನೆ ಭಾಳ ಇದೆ. ಇಲ್ಲಿವರೆಗೂ ಆಗಬಹುದು. ಇಲ್ಲಿವರೆಗೂ ಆಗಬಹುದು. ಯಾಕೆಂದರೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ 3 ವಾರದಲ್ಲಿ ಸ್ಪೀಡ್ ಆಗಿಲ್ಲ. ನಿಫ್ಟಿ ಫಾಸ್ಟ್ ಇದ್ದರೆ ಬ್ಯಾಂಕ್ ನಿಫ್ಟಿ ಸ್ಲೋ ಆಗಿ ಮೇಲ್ಗಡೆ ಹೋಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ನಮಸ್ಕಾರ.